ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಅಮ್ಮನೊಟ್ಟಿಗೆ ಬೀಚಿಗೆ ಬಂದಿದ್ದೆ, ಸೂರತ್ಕಲ್ ಬೀಚಿಗೆ. ಹಾಗೆ ಅವಾಗವಾಗ ಒಂದು 2-3 ತಿಂಗಳಿಗೊಮ್ಮೆ ಬರ್ತೀನಲ್ವ, ಪದೇ ಪದೇ ಏನು ಬರಲ್ಲ, ಅಪರೂಪಕ್ಕೆ. ಹಾಗೆ ಏನಾದ್ರು ಬಂದಾಗ ರೀಲ್ಸ್ ಮಾಡಿಕೊಂಡು ಒಂದು 4-5 ಸಾಂಗಿಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ಹೋಗ್ತೇನೆ ನಾನು. ಹಾಗೆ ಇವತ್ತು ಕೂಡ ಬಂದಿದ್ದೆ, ಹಾಗೆ ರೀಲ್ಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಏನೋ ಒಂದು ಅನಾಹುತ ಆಗಿಬಿಡ್ತಿತ್ತು, ಆಯಿತಾ. ಏನಾಗ್ಬಿಡ್ತಿತ್ತು ಏನೋ, ಏನೇನು ಕತೆ ಆಗ್ತಿತ್ತೇನೋ. ಅಲ್ಲಿ ಒಬ್ಬರು ನಿಂತಿದ್ದಾರಲ್ವ ಸಣ್ಣ ಮಕ್ಕಳ ಜೊತೆಗೆ, ಅವರಿಂದ ಬಚಾವಾದೆ ನಾನು, ಆಯಿತಾ. ಒಂಥರ ಒಂದು ರೀತಿಯಲ್ಲಿ ದೇವ್ರು ಬಂದಂಗೆ ಬಂದರು ಅಂತ ಹೇಳ್ಕೊಬೋದು. ಯಾಕಂದರೆ ನಾವು ಮಾಡಿದ ಪುಣ್ಯದ ಅಂಶ ಏನಾದ್ರು ಇದ್ದರೆ ಜೀವನದಲ್ಲಿ ಹೀಗೆ ಯಾವುದಾದ್ರು ರೂಪದಲ್ಲಿ ದೇವ್ರು ಬರ್ತಾರಂತೆ, ಅವಘಡ ಆಗೋದು ತಪ್ಪತ್ತಂತೆ ಅಂತ ಹೇಳ್ತಾರಲ್ವ ಹಳೆ ಕಾಲದಿಂದ. ಅದೇ ಆಯ್ತು ಇವತ್ತು. ಹಾಗೆ ಏನಾಯಿತು, ಏನು ಕತೆ ಅಂತ ಹೇಳ್ತೇನೆ. ಹಾಗಾಗಿ ಲೈಫಲ್ಲಿ ಆದಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇರಬೇಕು, ಒಳ್ಳೇದು ಮಾಡ್ತಾ ಇರಬೇಕು. ನಾವು ಯಾರಿಗೆ ಒಳ್ಳೇದು ಮಾಡಿದ್ದೇವೆ, ಹೆಲ್ಪ್ ಮಾಡಿದ್ದೇವೆ, ಅವರಿಂದನೇ ನಮಗೆ ಒಳ್ಳೇದಾಗತ್ತೆ ಅಂತೇನಿಲ್ಲ. ಅವರು ಮರೆತು ಬಿಡ್ಬೋದು. ಆದರೆ ಬೇರೆ ಒಂದು ರೂಪದಿಂದ ನೋಡಿ, ಇಂಥವರ ರೂಪದಿಂದ ಇವತ್ತು ಏನೋ ಅವಘಡ ಆಗೋದು ತಪ್ಪಿ ಹೋಯಿತು ಅಂತ ಇಟ್ಕೊಳ್ಳಿ. ಈ ಸಮುದ್ರದ ದಡದಲ್ಲಿ ಏನೆಲ್ಲ ಅವಸ್ಥೆ ಕಾಣೋಕ್ಕಿತ್ತು ನನಗೆ ಅಂತ ಇವತ್ತು ನಿಜಕ್ಕೂ ಅನ್ನಿಸ್ತು ನನಗೆ. ಏನೋ ಒಂದು ದೇವರ ದಯೆ, ನನ್ನ ಪುಣ್ಯದ ಅಂಶ ಅಂತ ಅನ್ಕೋಬೋದು. ಹಾಗೆ ಅಲ್ಲಿದೆ ನೋಡಿ ಒಂದು ದೊಡ್ಡದಾದ ಹಾವು. ಎಷ್ಟು ದೊಡ್ಡದಿತ್ತು ಗೊತ್ತುಂಟು ಅದು. ನೋಡಿ ಇಷ್ಟು ದೊಡ್ಡ ಹಾವು, ಆಯಿತಾ, ಬೀಚಲ್ಲಿ. ಅದನ್ನು ನಾನು ತುಳಿದೇ ಬಿಡ್ತಿದ್ದೆ ರೀಲ್ಸ್ ಮಾಡ್ತಾ ಮಾಡ್ತಾ. ಅಂದರೆ ನಾವು ತುಂಬ ಹೊತ್ತೇನು ರೀಲ್ಸ್ ಮಾಡ್ತಿರಲ್ಲ, ಒಂದು 15 ಸೆಕೆಂಡಿಂದು ಅಂದರೂ ಕೂಡ 1 ಟೇಕ್ 2 ಟೇಕ್ 3 ಟೇಕ್ ಮಾಡ್ತಾ ಇರ್ತೀವ. ಆ ಟೈಮಲ್ಲಿ ಕಾಲು ಬುಡಕ್ಕೆ ಎಲ್ಲಿ ನೋಡ್ತೇವೆ ಸಮುದ್ರದ ದಡದಲ್ಲಿ ಇಷ್ಟು ವಿಶಾಲವಾದ ಬೀಚು, ಬರೀ ಮರಳಿರೋದು ಅಂತ ಅನ್ಕೋತೀವಿ ತಾನೇ. ಅದೇ ನೋಡಿ ತಪ್ಪು. ನನಗೆ ನಿಜವಾಗೂ ಅವರು ಬಂದ ನಂತರ ಉಂಟಲ್ಲ, ಕಾಲು ಬುಡದಲ್ಲಿ ಏನುಂಟು ಅಂತ ನೋಡ್ಕೊಂಡು ನಡೆಯೋದೊಂದು ಕಲಿತೆ, ಆಯಿತಾ. ಇಲ್ಲದಿದ್ದರೆ ಬೀಚಲ್ಲಿ ಏನಿರುತ್ತೆ, ನಮಗೆಲ್ಲ ಅನ್ಸೋದು ಕಾಡಲ್ಲಿ ಗಿಡ ಮರಗಳು ಬಲ್ಲೆ ಹತ್ರ ಎಲ್ಲ ಏನಾದ್ರು ಇರುತ್ತೆ ಅಂತ ನಾವು ಅಂದ್ಕೋತೇವೆ. ಆದರೆ ಅದೆಲ್ಲ ಯಪ್ಪ, ಅದು ನೆನೆಸ್ಕೊಂಡ್ರೆ ನನಗೆ ಹೆದರಿಕೆ ಆಗುತ್ತೆ. ಆ ಕಡೆಯಿಂದ ಬರ್ತಾ ಇತ್ತಾಯ್ತು ಅದು, ಬಂದು 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 ನನ್ನ ಕಾಲು ಹತ್ರವೇ ಇತ್ತಾಯ್ತು ಅದು. ನಾನು ಇನ್ನೇನು ತುಳಿದು ಬಿಡ್ತಿದ್ದೆ, ಆಯಿತಾ. ಅವರಷ್ಟು ಅಲ್ಲೇ ಇದ್ರಂತೆ. ನಾನೇನೋ ರೀಲ್ಸ್ ಮಾಡ್ತಿದ್ದೀನಿ, ಏನೋ ಇರಬೇಕು, ಇನ್ಸ್ಟಾಗ್ರಾಮಿಗೆ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದರು. ಆಮೇಲೆ ಕೂಡಲೇ ಹೇಳಿದರು, ಮೇಡಮ್ ನೋಡಿ ಇಲ್ಲಿ ಹಾವು ಬರ್ತಿದೆ ಅಂತ. ಅಪ್ಪ ದೇವ್ರಿ, ನಾನು ಹಾರು ಬಿದ್ದೆ, ಆಯಿತಾ. ನಿಜಕ್ಕೂ ಒಂಥರ ಆಗಿ ಹೋಯ್ತು. ಅಂದರೆ ಸಣ್ಣ ಪುಟ್ಟ ಹಾವು ಅಲ್ಲ ರೀ, ಅಷ್ಟು ದೊಡ್ಡ ಹಾವು. ನೋಡಿ ತೋರಿಸ್ತೇನಲ್ವಾ. ಆಮೇಲೆ ಕೂಡಲೇ ನಾನು ವಿಡಿಯೋ ಮಾಡಿಕೊಂಡೆ, ಯಾಕಂದರೆ ನಿಮಗೂ ಶೇರ್ ಮಾಡಬೇಕಲ್ವ. ಇದು ವೆರಿ ಡೇಂಜರಸ್. ಈಗೆಲ್ಲ ನಾವು ಗೋಷ್ಠಿ ಮಾಡೋದೆ ಅಥವಾ ಲಕ್ಷ್ಯ ಕೊಡದೆ ಓಡಾಡೋದು ಉಂಟಲ್ಲ, ಗಮನ ಕೊಡದೆ ಓಡಾಡೋದು ಉಂಟಲ್ಲ, ತುಂಬ ಮುಂದೆ ಪ್ರಾಬ್ಲಮ್ ಆಗ್ಬೋದು ಯಾರಿಗೂ ಕೂಡ. ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡು ಬರ್ತೇವೆ ನಾವು, ತುಂಬ ಕಷ್ಟ, ಆಯಿತಾ. ನೋಡಿ ಎಷ್ಟು ದೊಡ್ಡ ಹಾವು, ತೋರಿಸ್ತೇನೆ ನಾನು ಹೇಗೆ ಹೋಗ್ತಿದೆ ಅಂತ. ನೋಡಿ ಅವರು ಕೂಡ ವಿಡಿಯೋ ಮಾಡ್ಕೋತಾ ಇದ್ದಾರೆ. ಅದನ್ನು ಬೇರೆಯವರಿಗೆಲ್ಲ ತೋರಿಸ್ಬೇಕಲ್ವ ಹೇಗಿರುತ್ತೆ ಅಂತ. ಸಮುದ್ರ ನೋಡ್ತಾ ಇರ್ತೇವೆ, ಅಲೆಗಳನ್ನು ನೋಡ್ತಾ ಇರ್ತೇವೆ. ಕಾಲು ಬುಡದಲ್ಲಿ ಅಥವಾ ಬೆನ್ನ ಹಿಂದೆ ಬಂದು ಕೂತ್ರೆ ಗೊತ್ತಾಗತ್ತಾ, ಕಚ್ಚಿಬಿಡುತ್ತಲ್ಲ, ನಾವು ಗೊತ್ತಿಲ್ಲ ಆಚೀಚೆ ಸರಿದು ಬಿಡ್ತೇವ. ಅದಕ್ಕೆ ಏನಾದ್ರು ತಾಗಿ ಹೋದರೆ ಸುಮ್ಮನಿರತ್ತೆ ಇಷ್ಟು ದೊಡ್ಡ ಹಾವು. ಅಷ್ಟು ದೊಡ್ಡದಿದೆ. ನನಗಂತೂ ಎಷ್ಟೋ ಹೊತ್ತು ಎದೆ ಹೊಡ್ಕೋತಾ ಇತ್ತು, ಡಬ್ 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 ಅಂತ. ಅಷ್ಟು ಹೆದರಿ ಹೋದೆ. ಒಮ್ಮೆಲೆ ನೋಡ್ಬಿಟ್ಟೆ ಅಲ್ವಾ. ದೇವರೇ, ನಿಜ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ದೇನೆ ಅಂತಿಲ್ಲ. ನಿಜಕ್ಕೂ ನೀವು ಒಂದು ದೇವ್ರ ಥರ ಬಂದುಬಿಟ್ರಿ ಮಾರೇರಿ, ದೇವರೇ ಕಳಿಸಿದ್ದು ಅಂತ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಮಕ್ಕಳು ಮರಿ ಇರ್ತಾರಲ್ವ. ಎಂಥ ವಿಷದ ಹಾವು, ಕೇರೆ ಹಾವು ಅಥವಾ ವಿಷದ ಹಾವು ಯಾರಿಗೊತ್ತು. ಅದು ಒಳ್ಳೆ ಹಾವಂತೂ ಆಗಿರಲಿಲ್ಲ, ತುಂಬ ಫಾಸ್ಟಾಗಿ ಹೋಗ್ತಿತ್ತು. ಆದರೆ ಈ ಕನ್ನಡಿ ಹಾವು ಅದು ಇದು ಇರುತ್ತಲ್ವ, ಎಲ್ಲ ವಿಷದ ಹಾವುಗಳು. ಅಥವಾ ಇದು ವಿಷ ಅಲ್ಲದ್ದೇ ಇದ್ದರೂ ಕೂಡ ನಮಗೆ ಹತ್ತಿರ ಬಂದು ನಾವು ಮೆಟ್ಟಿ ಬಿಟ್ಟರೆ ಸಾಕಲ್ಲ, ಅದೇ ಭ್ರಮೆ ಮಂಡೆ ಒಳಗೆ ಕೂತು ಬಿಡತ್ತಲ್ವ, ಸಾಕಲ್ವ ಅದೇ ನಮಗೆ ಹೆದರಿ ಹೋಗಲಿಕ್ಕೆ. ಮತ್ತು ಮಕ್ಕಳು ಮರಿ ನೋಡಿ ಆಟ ಆಡ್ತಾ ಇರ್ತಾರೆ ಆ ಟೈಮಲ್ಲಿ. ಅದು ಹಾಗೆ ಸೀದಾ ಅಲ್ಲಿ ಹೋಯ್ತಾಯ್ತಾ ಸಮುದ್ರದ ಹತ್ರ. ಅಲೆಗಳು ಬಂದು ಬಂದು ಬಡಿದು ಪುನಃ ಅಲ್ಲೇ ಬರ್ತಾಯಿತ್ತು. ಈಗ ನೋಡಿ
ಬೀಚಲ್ಲಿ ಒಂದೇ ಅಲ್ಲ, ಅಲೆಗಳ ಜೊತೆಗೂ ನಾವು ಆಟ ಆಡ್ತೇವೆ. ಹೋದರೆ ಟೂರಿಸ್ಟ್ಗಳು ಬರ್ತಾರೆ, ಆಟ ಆಡ್ತಾರೆ. ಹೀಗೆ ಅಲೆಗಳ ಒಳಗೆ ಅದು ಇದ್ದರೆ ಗೊತ್ತಾಗತ್ತಾ ಹೇಳಿ? ಆ ಅಲೆಗಳಲ್ಲಿ ಅದು ಒಳಗೆ ಇದ್ದರೆ ನಮಗೆ ಗೋಚರ ಆಗುತ್ತಾ? ನಾವು ಅಲೆ ಮೇಲೆ ಗಮನ ಕೊಟ್ಕೊಂಡಿರ್ತೇವೆ. ಕಾಲ ಬುಡದಲ್ಲಿ ಏನು ಬರುತ್ತೆ ಯಾರಿಗೊತ್ತು. ಅದು ಹೀಗೇ ನೋಡಿ ಇಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದೇನೆ. ಈಚೆಯಿಂದ ಹೋಗಿ 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 ನೋಡಿ, ಮಕ್ಕಳು ಮರಿಗಳೆಲ್ಲ ಹೀಗೆ ಓಡಾಡಿಕೊಂಡು, ಪಾಪ ಪುಟ್ಟ ಪುಟ್ಟ ಮಕ್ಕಳು, ಅವುಗಳಿಗೆ ಎಲ್ಲಿ ಗಮನ ಇರುತ್ತೆ. ಅಂತೂ ಸಮುದ್ರ ಎಷ್ಟು ಚಂದವೋ, ಅಲೆಗಳು ಎಷ್ಟು ಸುಂದರವೋ, ಎಷ್ಟು ಖುಷಿ ಸಮಾಧಾನ ಕೊಡುತ್ತೋ ಅಷ್ಟೇ ಡೇಂಜರಸ್ ಕೂಡ. ಹಾಗೆ ಒಳ್ಳೆ ಹಾವುಗಳು ಕೂಡ ಕೂತ್ಕೊಳ್ಳುತ್ತೆ, ಅವುಗಳು ಕೂಡ ಕಚ್ಚಿ ಬಿಡ್ತಾವಲ್ವ. ತುಂಬ ಕಷ್ಟ ಅಲ್ವ ಅದು ಕೂಡ. ಹಾಗೆ ಮೆಟ್ಟು ಬಿಟ್ಟರೆ ಅದು ಕೂಡ ಶಾಪ ತಾಪ ಅದೆಲ್ಲ ಮುಂದೆ ಸಮಸ್ಯೆ. ಹಾಗೆ ಎಷ್ಟು ಸುಂದರವಾಗಿ ಅಲೆಗಳಿವು. ಹಾಗೆ ನಾವು ಕೂತು ನೋಡುವಾಗ, ಓಡಾಡುವಾಗ ಅಷ್ಟೇ ಗಮನ ಎಲ್ಲ ಕಡೆ ಇರಬೇಕು. ಮಕ್ಕಳು ಮರಿ ಕರ್ಕೊಂಡು ಬಂದಾಗ ನಾವು ಕೂಡ ಟೋಟಲಿ ಫುಲ್ ಅಲರ್ಟ್ ಆಗಿರಬೇಕಷ್ಟೇ, ಮತ್ತೇನಿಲ್ಲ. ತುಂಬ ಮುಂದೆ ಹೋಗಿ ಅಲೆಗಳ ಜೊತೆ ಕೊಚ್ಕೊಂಡು ಹೋಗೋದು ಬೇಡ. ಬೀಚಲ್ಲಿ ಅದು ಇದು ಏನಾದ್ರು ಮೆಟ್ಕೊಂಡು ಒದ್ದಾಡೋದು ಬೇಡ. ಹಾಗೆ ಖುಷಿ ಇದ್ದಲ್ಲಿ ದುಃಖನೂ ಇರುತ್ತೆ ಅಂತ ಹೇಳ್ತಾರಲ್ವ, ಅದು ಒಂದು ಗ್ಯಾರಂಟಿ ರೀ. ನನಗೆ ಅನುಭವ ಆಯಿತು. ಈ ಚಂದದ ಅಲೆಗಳ ನೋಡ್ತಾ ಮೈ ಮರಿತಾ ಕೂತು ಬಿಡ್ತೇವೆ. ಸಂಜೆ ಟೈಮು, ಸಂಜೆ 7 ಗಂಟೆ 8 ಗಂಟೆವರೆಗೂ ಕೂತ್ಕೊಳ್ಳೋರು ಇದ್ದಾರೆ. ಅಷ್ಟು ಬೆಳಕಿಲ್ಲದ ಟೈಮಲ್ಲೂ ಹೀಗೆಲ್ಲ ಮಕ್ಕಳು ಕರ್ಕೊಂಡು ಬಂದಾಗ ನೋಡಿ, ಆ ಪುಟ್ಟ ಮಕ್ಕಳು ಎಷ್ಟು ಕ್ಯೂಟಾಗಿದ್ದಾವೆ ಅಂತ. ಇವಳು ದೊಡ್ಡವಳು ಸಾಧ್ವಿ ಚಂದ್ರ ಅಂತ, ಮತ್ತೊಬ್ಬಳು ಪುಟ್ಟಿ ಇದ್ದಾಳಲ್ಲ ಅಲ್ಲಿ ಸೈಡಿಗೆ, ಅವಳು ಮೈಥಿಲಿ ಚಂದ್ರ ಅಂತ. ಎಷ್ಟು ಕ್ಯೂಟ್ ಗೊತ್ತುಂಟಾ. ಆಮೇಲೆ ನನಗೆ ಹಾವಿಂದು ಒಂದು ಹೆದರಿಕೆ, ಆ ಒಂದು ಟೆನ್ಷನ್ ಎಲ್ಲ ಹೋಗೇ ಬಿಡ್ತೀವಿ ಮಕ್ಕಳ ಮುಖ ನೋಡುವಾಗ ಉಂಟಲ್ಲ. ಇವಳು ಮೈಥಿಲಿ. ಹಾಗೆ ತುಂಬ ಒಂದು ಖುಷಿ ಆಯ್ತಂದರೆ ನನ್ನ ಅಮ್ಮನಿಗೆ ಮತ್ತು ನನಗೆ. ಅವರಿಬ್ಬರು ಕೂಡ ನನ್ನ ಅಮ್ಮನ ಮತ್ತು ನನ್ನನ್ನು ತುಂಬ ಒಂದು ಹೊಂದ್ಕೊಬಿಟ್ರು ಸ್ವಲ್ಪ ಹೊತ್ತಿಗೆ. ತುಂಬ ಖುಷಿ ಆಯಿತು. ಅಜ್ಜಿಗೆ ದೊಡ್ಡ ದೊಡ್ಡ ಅಂತ ಹೇಳ್ಕೊಂಡು ಭಾರಿ ಹಚ್ಕೊಬಿಟ್ರು ಆಯಿತಾ. ಹಾಗೆ ಸ್ವಲ್ಪ ಮರಳಲ್ಲೆಲ್ಲ ಆಟಾಡಿದರು. ಅವ್ರ ಅಪ್ಪನ ಜೊತೆ ಬಂದಿದ್ದರು ಅವ್ರು. ಆ್ಯಕ್ಚುಲಿ ಯಾವಾಗಲೂ ಕರ್ಕೊಂಡು ಬರ್ತಾರಂತೆ ಬೀಚಿಗೆ. ಬೇರೆ ಬೇರೆ ಸೂರತ್ಕಲ್ಲಲ್ಲೇ ಅಲ್ಲಿ ಇಲ್ಲಿ ಬೇರೆ ಬೇರೆ ಬೀಚ್ ಇದೆ ಅಲ್ವಾ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರಂತೆ, ಮಕ್ಕಳನ್ನು ಆಟ ಆಡ್ಸ್ಕೊಂಡು ಬರ್ತಾರಂತೆ. ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳಿದ್ರು ಅವರು. ಇಲ್ಲಿ ಯಾವಾಗೂ ಬರಲೇ ಇಲ್ಲ ನಾನು, ಸುಮ್ಮನೆ ಬಂದೆ. ಮಕ್ಕಳು ಹೋಗೋಣ ಅಂದರು ಅಂತ NITKವರೆಗೂ ಬರ್ತಿದ್ರಂತೆ. ಹಾಗೆ ಕತೆ. ಮತ್ತು ಅವರೊಟ್ಟಿಗೆ ರೀಲ್ಸ್ ಕೂಡ ಮಾಡಿದ್ದೇನೆ ನಾನು, ಮೈ ಲೈಫ್ ಅಂತ. ಹಾಗೆ ಒಂದು ಇಂಗ್ಲೀಷ್ ಸಾಂಗ್ ಇದೆ ಅಲ್ವ, ಅದನ್ನು ಹಾಕಿದ್ದೇನೆ ಆಲ್ರೆಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಮಕ್ಕಳೊಟ್ಟಿಗೆ ಖುಷಿಯಾಗಿ ತುಂಬ ಖುಷಿ ಆಯ್ತು ನನಗೆ. ಮಕ್ಕಳ ಎನರ್ಜಿಯೇ ಹಾಗಲ್ವಾ, ಯಾರಿಗೂ ಕೂಡ ಖುಷಿನೇ ಆಗುತ್ತೆ. ದೊಡ್ಡವರಿಗಿಂತ ಮಕ್ಕಳೊಟ್ಟಿಗೆ ಟೈಮನ್ನು ದಿನಕ್ಕೊಂದು ಅರ್ಧ ಗಂಟೆ ಆದರೂ ಸ್ಪೆಂಡ್ ಮಾಡಲೇಬೇಕು. ಆದಷ್ಟು ಅಕ್ಕಪಕ್ಕದ ಮನೆ ಮಕ್ಕಳೊಟ್ಟಿಗಾದರೂ, ನಮ್ಮ ಮನೆ ಮಕ್ಕಳೇನಾದ್ರು ಚಿಕ್ಕವರಿದ್ದರೆ ಆ ಚಿಕ್ಕ ಮಕ್ಕಳ ಒಂದು ವೈಬ್ಸ್ ಏನಿದೆ ತುಂಬ ಖುಷಿಯಾಗುತ್ತೆ. ಇನ್ನೋಸೆಂಟ್ ಇರ್ತಾರಲ್ವ, ಅದೇ. ಹಾಗೆ ಹಾಯ್ ಮಾಡಿ ಅಂತ ಹೇಳಿದೆ ನೋಡಿ, ಹಾಯ್ ಮಾಡ್ತಿದ್ದಾರೆ. ಹಾಗೆ ಅವರು ಮನು ಅಂತ ಅವ್ರ ಹೆಸರು. ಅವರು ಕೂಡ ಪಾಪ ತುಂಬ ಒಂದು ಖುಷಿಪಟ್ಟರು. ಇನ್ನೂ ಒಂದು ಸಂಗತಿ ಸ್ಪೆಷಲ್ ಅಂದರೆ, ನಾವು ಯೂಟ್ಯೂಬರ್ಸನ್ನೆಲ್ಲ ನೋಡಲೇ ಇಲ್ಲ ಮೇಡಮ್, ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಮೇಡಮ್ ನಾವು. ಹಾಗೆ ನನಗೆ ಯಾರೂ ಸಿಗಲೇ ಇಲ್ಲ, ನಂದೊಂದು ಪುಣ್ಯ ಅಂತ ಹೇಳಿದರು. ಅದೊಂದು ನನಗೆ ದೊಡ್ಡ ಆಶ್ಚರ್ಯ ಆಯಿತಾ, ಹೀಗೂ ಇರ್ತಾರ ಜನ ಅಂತ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಯಾರ ಬಗ್ಗೆ ವಿಡಿಯೋ ಮಾಡಿ ಕೊಟ್ಟರೆ ಅವರ ಕಡೆಯಿಂದ ಒಂದು ಮೆಸೇಜು, ಒಂದು ಕಾಲ್ ಬರಲ್ಲ ಥ್ಯಾಂಕ್ಸ್ ಅಂತ, ವಿದೌಟ್ ಚಾರ್ಜ್ ಫ್ರೀಯಾಗಿ ಮಾಡಿಕೊಟ್ಟು. ಅಂಥದ್ರಲ್ಲಿ ಇವರು ನನಗೆ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ದು ನಂದೊಂದು ಸೌಭಾಗ್ಯ. ಯೂಟ್ಯೂಬರನ್ನು ಕಣ್ಣಲ್ಲಿ ನಾನು ನೋಡಿರಲಿಲ್ಲ ಯಾರನ್ನು. ವೀಡಿಯೋಸ್ ಎಲ್ಲ ನೋಡ್ತೇನೆ, ಇವರೆಲ್ಲ ಹೇಗೆ ಮಾಡ್ತಾರೆ, ಹೇಗಿರ್ತಾರೆ ಅಂತ ಅನ್ನಿಸ್ತಿತ್ತಂತೆ. ಈಗೂ ಜನ ಇರ್ತಾರೆ ಮಾರೀರಿ ಇಂಥವ್ರು. ನಮಗೆ ಅಷ್ಟು ಬೆಲೆ ಕೊಡೋರು. ಆ್ಯಕ್ಚುಲಿ ಎಷ್ಟು ಒಳ್ಳೆತನ ನೋಡಿ, ನಾವು ಮಾಡುವ ಒಂದು ಕೆಲಸಕ್ಕೆ ಬೆಲೆ ಕೊಡುವ ಮನುಷ್ಯರು ಇರ್ತಾರೆ ನೋಡಿ ಅಲ್ವಾ. ನಮ್ಮ ಅಮ್ಮಗಂತೂ ಆ ಮಕ್ಕಳು ತುಂಬ ಇಷ್ಟ ಆದವು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆದರು. ಹಾಗೆ ನನ್ನನ್ನು ಮತ್ತು ನನ್ನ ಅಮ್ಮನ ಹೈವೇವರೆಗೆ ಡ್ರಾಪ್ ಮಾಡಿದರು. ನಾವು ಬೇಡ ಅಂತ ಹೇಳಿದರು ಕೂಡ, ಮೇಡಮ್ ಡ್ರಾಪ್ ಮಾಡ್ತೇವೆ ಅಂತ. ಅದೊಂದು ಸೌಭಾಗ್ಯ ಥರ ಅವರಿಗೆ ಪಾಪ.
ಹಾಗೆ ಹೇಳ್ತಾ ಇದ್ದರು, ಮಕ್ಕಳ ಅಮ್ಮನ್ನು ಕೂಡ ಕರ್ಕೊಂಡು ಬಂದುಬಿಡ್ಬೇಕಿತ್ತು. ಯಾಕಂದರೆ ನಾನು ಮಕ್ಕಳನ್ನು ಕರ್ಕೊಂಡು ರೀಲ್ಸ್ ಕೂಡ ಮಾಡಿದೆ ಅಲ್ಲ, ಅದು ಒಂದು ದೊಡ್ಡ ಪುಣ್ಯ ಅಂತೆ ಅವರಿಗೆ. ಯೂಟ್ಯೂಬಲ್ಲಿ ನನ್ನ ಮಕ್ಕಳು ಬಂದ್ರಲ್ವಾ ಅಂತ ಅದನ್ನು ನೋಡೋಕ್ಕೆ ನನ್ನ ಮಿಸ್ಸೆಸ್ಸನ್ನು ಕರ್ಕೊಂಡು ಬರಬೇಕಿತ್ತು ಅಂತ ಬೇಸರ ಮಾಡಿಕೊಂಡ್ರು. ಯಾಕಂದರೆ ನಾವು ಬೆಳಗ್ಗೆ ಹೋಗಿದ್ದು 10:30 11 ಗಂಟೆ ಟೈಮಿಗೆ. ಆ ಟೈಮಲ್ಲಿ ಯೂಶ್ವಲಿ ಎಲ್ಲರೂ ಮನೆಯಲ್ಲಿದ್ದ ಹೆಂಗಸರು ಅಡುಗೆ ಕೆಲಸ ಅದು ಇದು ಮನೆ ಕೆಲಸ ಮಾಡ್ಕೊಂಡು ಬ್ಯುಸಿ ಇರ್ತಾರಲ್ವ, ಮಕ್ಕಳನ್ನು ಅಪ್ಪನೊಟ್ಟಿಗೆ ಬಿಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಅವರನ್ನು ಕೂಡ ತೋರಿಸುವ. ಅಂತೂ ಸಮುದ್ರದಿಂದ ಹೊರಡುವಾಗ ಹಬ್ಬ ಅಂತ ನಿಟ್ಟುಸಿರು ಬಿಟ್ಟೆ. ಏನೇನೋ ಆಗಿರೋದು ಇವತ್ತು, ಬಚಾವಾದೆ ಅಂತ. ನಾನು ಎಷ್ಟೋ ಸಾರಿ ಬೇಸರ ಮಾಡ್ತೇನಲ್ವ, ಎಷ್ಟಕ್ಕೊಂದು ಜನರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅವರ ಬಗ್ಗೆನೇ ವೀಡಿಯೋ ಮಾಡಿ ಹಾಕಿದರೂ ಕೂಡ ನೆಕ್ಸ್ಟ್ ಅವರಿಗೆ ನೆನಪೇ ಇರೋದಿಲ್ಲ ಮಾಡಿದ್ದನ್ನು. ಬೆರಳೆಣಿಕೆಯಷ್ಟು ಜನ ಮಾತ್ರ ನೆನಪಿಡ್ತಾರೆ ಅಂತ. ಮತ್ತು ಹೇಳ್ಕೊಂಡು ಹೋಗ್ತಾಯಿದ್ರು, ಮೇಡಮ್ ನನಗೆಲ್ಲ ಯೂಟ್ಯೂಬರ್ಸ್ ಬಗ್ಗೆ ತುಂಬ ಒಂದು ಅಭಿಮಾನ ಇದೆ, ಎಷ್ಟು ಕಷ್ಟಪಡ್ತಾರೆ ಎಲ್ಲರೂ ಅಂತ. ಹಾಗೆ ಎಲ್ಲ ಯೂಟ್ಯೂಬರ್ಸಿಗೂ ನನ್ನ ವೀಡಿಯೋ ನೋಡಿ ಖುಷಿಯಾಗಲಿ. ಯಾಕಂದರೆ ನಾವು ಮಾಡೋ ಒಂದು ಕೆಲಸಕ್ಕೆ ಬೆಲೆ ಕೊಡೋರು ತುಂಬ ಕಡಿಮೆ ಅಲ್ವಾ. ಹಾಗೆ ನೇಚರ್ ತುಂಬ ಚೆನ್ನಾಗಿದೆ ನಮ್ಮ ಸೌತ್ ಕೇಂದ್ರದಲ್ಲಿ ಅಂತ ಮಾತಾಡ್ಕೋತಾ ಹೋದ್ವಿ. ತುಂಬ ಗಿಡ ಮರಗಳಿವೆ, ಅದರಲ್ಲೂ ನಮ್ಮ ಸುರತ್ಕಲ್ ತುಂಬಾ ಚೆನ್ನಾಗಿದೆ. ಹಾಗೆಯೇ ನಾವಲ್ಲೇ ಇಳಿದ್ವಿ, ನಾನು ಮತ್ತು ನನ್ನಮ್ಮ ತರಕಾರಿ ತೊಗೊಳ್ಲಿಕ್ಕಿತ್ತು. ಹಾಗೆ ಅಪ್ಪ ಮಕ್ಕಳು ಹೊರಟರು. ಈ ವಿಡಿಯೋದ ಮೂಲಕ ನಾನು ಅವರಿಗೆ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮನು ಅಣ್ಣ. ಹೀಗೇ ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಿಮಗೆ ಅಭಿಮಾನ ಮತ್ತು ಗೌರವ ಇರಲಿ. ಮತ್ತು ನಾನು ಮತ್ತು ಅಮ್ಮ ತರಕಾರಿಗಳನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿನ ವಿಡಿಯೋದ ಮೂಲಕ ಹೇಳೋದಂದೇ, ಬೀಚಿಗೆ ಬನ್ನಿ, ಖುಷಿ ಪಡಿ, ಆರಾಮಾಗಿರಿ. ಆದರೆ ಆ ಖುಷಿ ಪಡ್ತಾ ಇರುವಾಗ, ಅಲೆಗಳನ್ನು ನೋಡ್ತಾ ಇರುವಾಗ ಸುತ್ತಮುತ್ತಲೂ ಸ್ವಲ್ಪ ಗಮನ ಕೊಟ್ಕೊಂಡಿರಿ. ಹಿಂದೆ ಮುಂದೆ ಏನಾಗ್ತಿದೆ, ಏನು ಕತೆ, ಏನು ಬರುತ್ತೆ. ಮತ್ತು ಕೂತ್ಕೊಂಡು ಸಮುದ್ರವನ್ನು ನೋಡಿ ಖುಷಿ ಪಡಿ, ಅಲೆಗಳ ಜೊತೆ ಆಟ ಆಡಿ, ಅಲೆಗಳನ್ನು ನೋಡಿ ಖುಷಿ ಪಡಿ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಆಯಿತಾ, ದಯವಿಟ್ಟು. ಯಾಕೆ ಅಂದರೆ ಇಂಥ ದೊಡ್ಡ ಹಾವು ಬಂದದ್ದನ್ನು ನೋಡಬೇಕು ಜನರು ಕಣ್ಣಾರೆ. ಇದು ಸತ್ಯ ಘಟನೆ ಅಲ್ವಾ, ಇದೇನು ಕ್ರಿಯೇಟೆಡ್ ಅಲ್ಲ. ಹಾಗಾಗಿ ಆದಷ್ಟು ಜನರು ಅಲರ್ಟ್ ಆಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಹಾಗೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರ್ಬಿಡಿ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ. ಟೇಕ್ ಕೇರ್, ಬಾಯ್.